ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಇವತ್ತು ನಾನು ಆಚೆ ಬಂದಿದ್ದೀನಿ. ಯಾಕಂದರೆ ಸಲೂನ್ಗೆ ಹೋಗ್ತಾ ಇದ್ದೀನಿ ಹೇರ್ ಕಟ್ ಮಾಡಬೇಕಂತ. ಮತ್ತು ಹಂಗೆ ನಂಗೆ ಸೀರೆ ಶಾಪಿಂಗ್ನು ಮಾಡಬೇಕಿತ್ತು ವರಮಹಾಲಕ್ಷ್ಮಿ ಪೂಜೆಗೆ. ಫಸ್ಟ್ ಇಲ್ಲೇ ಸಲೂನ್ಗೆ ಬಂದು ಇದು ಕೆಲಸ ಮುಗಿಸಿ ಆಮೇಲೆ ಇಲ್ಲಿ ನನ್ನ ಹೇರ್ ಕಟ್ ಆಗಿದೆ. ನಂಗೆ ಅಷ್ಟೊಂದಿದೆ ಹೇರ್ ಕಟ್ ಇಷ್ಟ ಆಗಲಿಲ್ಲ. ಯಾಕಂದರೆ ಅವ್ರಿಗೆ ಫೋಟೋ ತೋರಿಸಿದೆ ನಂಗೆ ಈ ಥರ ಹೇರ್ ಕಟ್ ಬೇಕಂತ. ಬಟ್ ಅವರು ಆ ಥರ ಮಾಡಲಾರೆ, ಬೇರೆ ಥರ ಮಾಡಿದ್ದಾರೆ. ಸ್ವಲ್ಪ ಬೇಜಾರು ಆಯಿತು. ಏನು ಮಾಡೋಕ್ಕಾಗುತ್ತೆ, ಇಟ್ಸ್ ಓಕೆ ಅಂತ ಸುಮ್ಮನೆ ಅದೇ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೆ. ಇಲ್ಲಿ ಬೋಂಡ ಮಾಡ್ತಾ ಇದ್ದಾರೆ. ಬಟ್ ನಂಗೆ ಬೋಂಡ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ನಾ ಇಲ್ಲಿ ತಗೊಳ್ಳಿಲ್ಲ. ಬೆಂಗಳೂರಲ್ಲಿ ಪೋತೀಸ್ ಅಂತ ಇದೆ, ಅಲ್ಲಿ ನಾನು ಹೋಗ್ತಾ ಇರೋದು ಫಾರ್ ಸೀರೆ ಶಾಪಿಂಗ್ಗೆ. ನೋಡ್ರಿ, ಇಲ್ಲಿ ನಾನು ಪೋತೀಸ್ಗೆ ಬಂದಿದ್ದೀನಿ. ಬಟ್ ಏನಾಗಿದೆ ಅಂದರೆ ನಾನು ಬೆಳಗ್ಗೆ ತಿಂಡಿ ತಿಂದಿದ್ದೆ, 5 o'clock ಆಗಿದೆ. ಸೀರೆ ನೋಡೋಕ್ಕೆ ಎನರ್ಜಿ ಬೇಕಾಗುತ್ತೆ, ಸ್ವಲ್ಪ ಏನಾರ ಸ್ನ್ಯಾಕ್ಸ್ ತಿನ್ನಮಂತ ಇಲ್ಲಿ ನಾನು ಹೋಟೆಲ್ ನೋಡ್ತಾ ಇದ್ದೆ. ಈಗ ಇಲ್ಲಿ ಹೋಟೆಲ್ಗೆ ಬಂದು ಸ್ವಲ್ಪ ತಿಂದು ಹೋಗೋಣ ಅಂತ ಅಂದ್ಕೊಂಡಿದ್ದೆ. $20%, 30%, 50% ಆಫ್ ಅಂತ ಮತ್ತು ಆಷಾಢ ಸೇಲ್ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಬಟ್ ನನ್ನ ಪ್ರಕಾರ ಇದು ನನಗೆ ಸುಳ್ಳು ಅಂತ ಅನಿಸ್ತಾ ಇದೆ. ಯಾಕಂದರೆ ಕರೆಕ್ಟ್ ಪ್ರೈಸ್ ಅದಕ್ಕೆ ಹಚ್ಚಿರ್ತಾರೆ. ಆ ಥರ ಏನು ಇಲ್ಲ, ಇದಕ್ಕೆ ಆಫರ್ ಅಂತ ಹೇಳ್ತಾರೆ. ಬಟ್ ಇಲ್ಲ, ಇಟ್ಸ್ ಓಕೆ. ಆಚೆ ಏನಿದೆ ಪ್ರೈಸ್ ಅದೇ ಇಲ್ಲಿ ಇದೆ ಅಂತ ನಾನು ಅನ್ಕೋತೀನಿ. ಹಾಗೆ ನನಗೆ ಮಲ್ಲೇಶ್ವರಮಲ್ಲಿ ಏನೋ ಸುದರ್ಶನ್ ಸಿಲ್ಕ್ ಅಂತ ಅಲ್ಲಿ ಒಂದ್ಸಲ ನಂಗೆ ಟ್ರೈ ಮಾಡ್ಬೇಕಂತ ಅನಿಸ್ತಾ ಇದೆ. ಯಾಕಂದರೆ ಅಲ್ಲಿ ಹೇಳಿದ್ದಾರೆ ಅಲ್ಲಿನೂ ಚೆನ್ನಾಗಿ ಸಿಗುತ್ತೆ ಅಂತ. ಮಲ್ಲೇಶ್ವರಮಲ್ಲಿ ಸುದರ್ಶನ್ ಸಿಲ್ಕ್ ಅಂತ. ನಾ ಪೋತೀಸ್ ಒಳಗನ್ನು ಯಾವಾಗಾರ ತಗೋತಾ ಇರ್ತೀನಿ. ಇಷ್ಟ ಆಯ್ತಂದ್ರೆ ತಗೋತೀನಿ. ಆಫರ್ ಇದೆ ಅಂತ ನಾನು ಇಲ್ಲಿ ಬರಲ್ಲ. ಪೋತೀಸ್ನಾಗ ನಾನು ಬರೋದಕ್ಕೆ ಕಾರಣ ಏನಂದರೆ, ಒಂದೇ ಶಾಪಲ್ಲಿ ನಿಮಗೆ ಎಲ್ಲ ಥರ ವೆರೈಟೀಸ್ ಸೀರೆ ನೋಡೋಕೆ ಸಿಗುತ್ತೆ. ಮತ್ತು ಕ್ವಾಂಟಿಟಿನೂ ಜಾಸ್ತಿ ಇದೆ ಇಲ್ಲಿ ಅಂತ ಎಲ್ಲ ಥರ ನೋಡೋಕೆ ಸಿಗುತ್ತೆ ಅಂತ ಬರ್ತೀನಿ. ಬಟ್ ಇಲ್ಲಿ ಕರೆಕ್ಟ್ ಪ್ರೈಸ್ ಇಟ್ಟಿದ್ದಾರೆ. ಬಟ್ ಜಾಸ್ತಿನೇ ಇದೆ, ಕಡಿಮೆ ಅಂತ ಇಲ್ಲ. ಬೇರೆ ಶಾಪ್ಗಿಂತ 200-300 ಜಾಸ್ತಿನೇ ಇದೆ. ಯಾಕಂದರೆ ये फिक्स प्राइस है क्या? 10% डिस्काउंट आएगा मैडम. ಲೇಡೀಸ್ಗೆ ತುಂಬ ಇಷ್ಟವಾಗಿರೋದು ಪ್ಲೇಸ್ ಅಂದರೆ ಇದೆ ಅಂತ ಅನ್ಕೋತೀನಿ. ನೋಡ್ರಿ, ಇಲ್ಲಿ ಎಲ್ಲರೂ ಸೀರೆ ತೆಗೆದು ನೋಡ್ತಾನೆ ಇದ್ದಾರೆ. ಯಾವುದು ಕಲರ್ ಚೆನ್ನಾಗಿದೆ, ಯಾವುದು ಬಜೆಟ್ ಫ್ರೆಂಡ್ಲಿ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗೆ ಶಾಪಿಂಗ್ ಮಾಡ್ತಾ ಇದ್ದಾರೆ. ಕೋರಾನಾ ಎಷ್ಟು ಪ್ರೈಸ್ ಇದೆ? 8,475, 5% ಡಿಸ್ಕೌಂಟ್ ಇದೆ. 5%. ಅಂದರೆ ಕಲರ್ಸ್ ಇದೆ. ಅದೇ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಅದು ತಗೊಂಡು
50% ಡಿಸ್ಕೌಂಟ್ ಅಂತ ಇಲ್ಲಿ ಸೀರೆ ಇಟ್ಟಿದ್ದಾರೆ. ಬಟ್ ಇದು ಸೀರೆ ಡ್ಯಾಮೇಜ್ ಇದೆ, ಹರಿದೋಗಿದೆ. ಬಟ್ ಅಂದರೂ ಅವರು ಇಟ್ಟಿದ್ದಾರೆ, ಯಾಕಂದರೆ ಯಾರು ತೊಳೋರು ಇರ್ತಾರೇನೋ ಡ್ರೆಸ್ ಅಂತ ಹೊಲಿಯೋದಕ್ಕೆ ಅಂತ. ಐ ಡೋಂಟ್ ನೋ, ಬಟ್ ಅವ್ರು ಇಟ್ಟಿದ್ದಾರೆ. ಇಲ್ಲಿ ನಾನು ಬಿಲ್ ಪೇ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಯ್ತು, ಈಗ ಮನೆಗೆ ಹೋಗ್ಬೇಕು. ಯಾಕಂದರೆ ಒಬ್ಬಳೇ ಬಂದಿನಂತ, ಮನೇನೂ ತುಂಬ ದೂರ ಇದೆ, ಬೇಗ ಮನೆಗೆ ಹೋಗ್ಬೇಕು. ಆಗಸ್ಟ್ ನೈಟ್ ನಾವು ಇಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಸೀರೆನ ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ನೈಟೇ ಎಲ್ಲ ಸೀರೆ ಉಡಿಸಿ ಲಕ್ಷ್ಮಿಗೆ ರೆಡಿ ಮಾಡ್ತೀವಿ. ಬೆಳಗ್ಗೆ ಎದ್ದು ಪೂಜೆ ಅಷ್ಟೇ ಮಾಡ್ತೀವಿ. ಇಲ್ಲಿ ನಾವು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಇವ್ರದ್ದು ಫೋನು ಟಿವಿ ನಡೆದಿದೆ. ನೆಕ್ಸ್ಟ್ ಡೇ ಇಲ್ಲಿ ನೋಡ್ರಿ, ಬೆಳಗ್ಗೆ ಇಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಲಕ್ಷ್ಮಿಗೆ ಸೀರೆ ಉಡಿಸಾಗಿದೆ, ಈಗ ಬರೇ ಪೂಜೆ ಮಾಡಬೇಕು. ಅಡುಗೆ ಎಲ್ಲ ರೆಡಿ ಮಾಡಿದ್ದಾರೆ. ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ, ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ, ನಲಿಯುತ್ತ ಕುಣಿಯುತ್ತ ಬಲಿದು ಬಾ ನಮ್ಮ ಮನೆಗೆ ಬಾ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ. ಒಬ್ಬಟ್ಟು ಹೆಂಗಾಗೈತೆ? ಒಬ್ಬಟ್ಟು ಹೆಂಗಾಗೈತೆ? ಚೆನ್ನಾಗಿದೆ. ಸ್ವಲ್ಪ ಕೊತ್ತಂಬರಿ ಉಪ್ಸಾಲು, ಖಾರ ಸಾಲು. ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆಲ್ಲರಿಗೆ ಬಾಯ್.